ಇನ್ನು ಆರ್ಎಸ್ಎಸ್ ಕಾರ್ಯಕ್ರಮ ನಿಷೇಧಕ್ಕೆ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿರುವಂತಹ ಹಿನ್ನೆಲೆ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪೋಸ್ಟರ್ಗಳನ್ನ ಬಿಜೆಪಿ ನಾಯಕರು ಅಂಟಿಸ್ತಾ ಇದ್ದಾರೆ. ಎಸ್ವಿಪಿ ವೃತ್ತ ಸೇರಿದಂತೆ ಹಲವೆಡೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಕಾರ್ಯಕರ್ತರು. ರಾಜ್ಯದಲ್ಲಿ ಸದ್ಯ ಆರ್ಎಸ್ಎಸ್ ವಿಚಾರ, ಆರ್ಎಸ್ಎಸ್ ಕಿಚ್ಚು ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಒಂದೊಂದ್ ಕಡೆ ಆ ಪೋಸ್ಟರ್ಗಳನ್ನ ಅಂಟಿಸುವಂತ ಕೆಲಸವನ್ನ ಬಿಜೆಪಿ ಲೀಡರ್ಸ್ಗಳು ಮಾಡ್ತಾ ಇದ್ದಾರೆ. ಎಸ್ವಿಪಿ ವೃತ್ತ ಸೇರಿದಂತೆ ಹಲವೆಡೆ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಕಾರ್ಯಕರ್ತರು. ಯಾರು ಭಾರತವನ್ನ ಪ್ರೀತಿ ಮಾಡ್ತಾರೋ ಅವರು ಆರ್ಎಸ್ಎಸ್ ಅನ್ನು ಕೂಡ ಪ್ರೀತಿಸ್ತಾರೆ. ಪೋಸ್ಟರ್ ಅಂಟಿಸೋ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಕೊಡುವಂತ ಕೆಲಸ ಆಗ್ತಾ ಇದೆ. ಒಂದು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಇವ್ರದೇನು ಬೈಠಕ್ ಮಾಡ್ತಾರೆ, ಆರ್ಎಸ್ಎಸ್ ಚಟುವಟಿಕೆಗಳು ಮಾಡ್ತಾರೆ, ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು, ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಪೋಸ್ಟರ್ ಅನ್ನು ಅಂಟಿಸೋದ್ರ ಮೂಲಕ ಪ್ರಿಯಾಂಕ್ ಖರ್ಗೆಗೆ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಮುಖಾಂತರ ಶಾಲಾ ಆವರಣದಲ್ಲಿ ಮತ್ತು ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಆರ್ಎಸ್ಎಸ್ ಅನ್ನು ನಿರ್ಬಂಧ ಹೇರಬೇಕಂತ ಪತ್ರ ಬರೆಯೋದ್ರ ಮುಖಾಂತರ ಇವತ್ತು ವಿನಾಕಾರಣ ಆರ್ಎಸ್ಎಸ್ ನ ಶಾಖೆಗಳಿಗೆ ಮತ್ತು ಆರ್ಎಸ್ಎಸ್ ನ ಜನಪರವಾದಂತ ಜನಪ್ರಿಯವಾದಂತಹ ಕಾರ್ಯಕ್ರಮಗಳಿಗೆ ತೊಂದರೆ ನೀಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದರ ಮುಂದುವರೆದ ಅಂಗವಾಗಿ ಇವತ್ತು ಆರ್ಎಸ್ಎಸ್ ಅನ್ನು ಕೆಲವೊಂದು ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅನ್ನೋದು ಕೂಡ ಪತ್ರದ ಮುಖಾಂತರ ಒತ್ತಾಯ ಮಾಡಿದ್ದಾರೆ. ಇವತ್ತು ಆರ್ಎಸ್ಎಸ್ ಇವತ್ತು ರಾಷ್ಟ್ರ ನಿರ್ಮಾಣದಲ್ಲಿ, ರಾಷ್ಟ್ರ ಭಕ್ತಿ ಜನರಲ್ಲಿ ಮೂಡಿಸುವುದರಲ್ಲಿ ಮತ್ತು ರಾಷ್ಟ್ರಕ್ಕೆ ಒಂದು ರಾಷ್ಟ್ರದಲ್ಲಿ ಆದಂತಹ ದುರಂತಗಳಲ್ಲಿ ತಂದೆ ಆದಂತಹ ಸಕ್ರಿಯವಾದಂತಹ ಪಾಲ್ಗೊಳಿಕೆಯಿಂದ ಮತ್ತು ಅವರಿಗೆ ಜನರಿಗೆ ನೆರವಾಗುವಂತ ಕೆಲಸ ನಿರಂತರವಾಗಿ ಭಾರತ ದೇಶದ ನಿರ್ಮಾಣದಲ್ಲಿ ಇವತ್ತು ಆರ್ಎಸ್ಎಸ್ ತನ್ನನ್ನು ತಾನು ವಹಿಸಿಕೊಂಡಿದೆ. ಆರ್ಎಸ್ಎಸ್ ನಿಂದ ಇಲ್ಲಿಯವರೆಗೆ ಕೂಡ ಜನರಿಗೆ ತೊಂದರೆ ಕೊಡುವಂತದ್ದಾಗಿರಬಹುದು, ಇವತ್ತು ದೇಶದ ವಿರುದ್ಧವಾಗಿ ಒಂದೇ ಒಂದು ಕೆಲಸ ಆಗಿದ್ದು ಯಾರು ಕೂಡ ಇವತ್ತು ಆ ಮಾತಾಡಿದ್ರೆ ಯಾರು ಜನರು ಕೂಡ ಒಪ್ಪೋದಿಲ್ಲ. ಅಂತ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವಂತಹ ಒಂದು ಸಂಘಟನೆಗೆ ಇವತ್ತು ವಿನಾಕಾರಣ ತೊಂದರೆ ನೀಡುವಂತ ಕೆಲಸ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದನ್ನು ಮುಂದುವರಿಸಿಕೊಂಡು ಬಂದಿದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಇವತ್ತು ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕಂತ. ಸ್ವಾಮಿ, ಇವತ್ತು ಜವಾಹರ್ಲಾಲ್ ನೆಹರು ಹಿಡ್ಕೊಂಡು, ಇವತ್ತು ಇಂದಿರಾ ಗಾಂಧಿ ಹಿಡ್ಕೊಂಡು, ರಾಜೀವ್ ಗಾಂಧಿ ಹಿಡ್ಕೊಂಡು ಈ ಕಾರ್ಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಹತ್ರ ತಾಕತ್ತು ಮತ್ತು ದಮ್ಮಿದ್ರೆ ಇವತ್ತು ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿ ತೋರಿಸಿ ತಮ್ಮ ಸರ್ಕಾರ ಇದೆ. ಅದರಿಂದ ಇವತ್ತು ನಮ್ಮೆಲ್ಲ ಯುವಕರು, ಇವತ್ತು ರಾಷ್ಟ್ರಭಕ್ತ ಯುವಕರು ಪಕ್ಷಾತೀತವಾಗಿ ಇವತ್ತು ಆರ್ಎಸ್ಎಸ್ ಬಗ್ಗೆ ಒಂದು ಅಭಿಮಾನದಿಂದ ಇವತ್ತು ನಮ್ಮ ಕಲಬುರಗಿಯಲ್ಲಿ ಇವತ್ತು ಯಾರು ದೇಶವನ್ನು, ಭಾರತ ದೇಶವನ್ನು ಪ್ರೀತಿಸ್ತಾರೆ ಅವರನ್ನು ಆರ್ಎಸ್ಎಸ್ ಅನ್ನು ಕೂಡ ಪ್ರೀತಿಸ್ತಾರೆ ಅಂತ ಅನ್ನುವ ಒಂದು ಪೋಸ್ಟರ್ಗಳ ಹಂಚುವ ಅಭಿಯಾನ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ನೀಡಿರುವಂತಹ ಹೇಳಿಕೆ ವಿರುದ್ಧವಾಗಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಕಲಬುರಗಿಯಿಂದ ಪ್ರಾರಂಭ ಆದಂತಹ ಈ ಒಂದು ಸ್ಟಿಕ್ಕರ್ ಅಂಟಿಸುವ ಇವತ್ತು ರಾಷ್ಟ್ರ ಆರ್ಎಸ್ಎಸ್ ಬೆಂಬಲವಾಗಿ ನಿಲ್ಲುವಂತ ಕೆಲಸ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ